ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ PVC ಕಾರ್ಡನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ಆಧಾರ್ PVC ಕಾರ್ಡನ್ನು ನೋಡೋದಕ್ಕೆ ಹೇಗೆ ಸಿಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮುಂದೆ ಸಹಿತ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಬೆಲೈಕನನ್ನು ಕೂಡ ಪ್ರೆಸ್ ಮಾಡಿದರೆ ನಾವು ಮುಂದೆ ನೋಡಿ ನಿಮಗೆ ಯಾವುದೇ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನೋಟಿಫಿಕೇಷನ್ ಮುಖಾಂತರ ಸಿಗುವಂಥದ್ದು. ಇಲ್ಲಿ ನೋಡುವುದು, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಆಧಾರ್ ಕಾರ್ಡನ್ನು PVC ಕಾರ್ಡನ್ನು ಹೇಗೆ ಆರ್ಡರ್ ಮಾಡಬೇಕಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋನ ನೀವು ನೋಡದಿದ್ದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಈಗ ಬನ್ನಿ ಇದರಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡೋದು, ಈ ಥರ ಒಂದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಇರುವಂಥದ್ದು ನೋಡೋದು. ಇಲ್ಲಿ ಫ್ರಂಟ್ ಸೈಡು ಇಲ್ಲಿ ಏನೂ ಇರೋದಿಲ್ಲ, ಇಲ್ಲಿ ನಮ್ಮದು ಅಡ್ರೆಸ್ಸು, ನೇಮು, ಮೊಬೈಲ್ ನಂಬರು ಮತ್ತು ಎಲ್ಲರದ್ದು ಇರುವಂಥದ್ದು. ಇಲ್ಲಿ ನೋಡೋದು ಮೇಲೆ ಸ್ಪೀಡ್ ಪೋಸ್ಟ್ ಮುಖಾಂತರ ಬಂದಿದೆ. ಇಲ್ಲಿ ನೋಡೋದು C ಅಂದರೆ ಏನು, ಕಾನ್ಫಿಡೆನ್ಷಿಯಲ್ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಈ ಥರ ಒಂದು ಪ್ಯಾಕೆಟ್ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಈ ಪ್ಯಾಕೆಟ್ನಲ್ಲಿ ಮತ್ತೇನೂ ಇಲ್ಲ. ಇದನ್ನು ಸೈಡಿಗೆ ಇಡೋಣ, ಸೈಡಿಗೆ ಬೇಡ, ಇಲ್ಲೇ ಇರಲಿ. ಇಲ್ಲಿ ನೋಡ್ಬೋದು, ಈ ಥರ ಒಂದು ಪೇಜ್ ಇರುತ್ತೆ. ಇಲ್ಲಿ ನೋಡೋದು, ನಮ್ಮದು ಈ ಥರ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನಮ್ಮದು ಲಾಸ್ಟ್ 4 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಇರುವಂಥದ್ದು. ಇದಾದ ನಂತರ ಇಲ್ಲಿ ನೋಡ್ಬೋದು ಏನೇನಿದೆ ಅಂತ. ಇಲ್ಲಿ ನೋಡೋದು, ಈ ಪೇಜ್ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು, ಈ ಥರ ಒಂದು ಪೇಜ್ ಇರುವಂಥದ್ದು. ಇಲ್ಲಿ ನೋಡೋದು, ಡಿಯರ್ ಆಧಾರ್ ಕಾರ್ಡ್ ಹೋಲ್ಡರ್. ಇಲ್ಲಿ ನೋಡೋದು, ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ. ಇಲ್ಲಿ ನೋಡೋದು, ಒಂದು ಇಶ್ಯೂ ಡೇಟ್ ಇರುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಮೇಲೆ. ಇಲ್ಲಿ ನೋಡೋದು ಆಧಾರ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತು, ಮತ್ತು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇರುವಂಥದ್ದು, ಮತ್ತು ಇಲ್ಲಿ ಮೈಕ್ರೋ ಟೆಕ್ಸ್ಟ್ ಇರುವಂಥದ್ದು. ಇಲ್ಲಿ ನೋಡೋದು ಯಾವುದಾದ ಒಂದು ಹೋಲೋಗ್ರಾಮ್ ಇರುವಂಥದ್ದು. ಇಲ್ಲಿ ಒಂದು ಇಮೇಜ್ ಕೂಡ, ಸ್ಮಾಲ್ ಇಮೇಜ್ ಕೂಡ ಇರುವಂಥದ್ದು ಇಲ್ಲಿ. ಮತ್ತು ಇಲ್ಲಿ ನೋಡೋದು ಒಂದು ಇನ್ವಿಸಿಬಲ್ ಲೋಗೋ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ನೋಡ್ಬೋದು. ಇಲ್ಲಿ ಆಧಾರ್ ಅಂದರೆ ಒಂಥರ ಇರುತ್ತೆ. ಇದು ಫ್ರಂಟ್ ಆಗಿರುವಂಥದ್ದು, ಇದು ಬ್ಯಾಕು ಇಲ್ಲಿ ಅಡ್ರೆಸ್ ಆಗಿರುತ್ತೆ. ಇಲ್ಲಿ ನೋಡೋದು ಪ್ರಿಂಟ್ ಡೇಟ್ ಇರುತ್ತೆ, ಮತ್ತು ಇಲ್ಲೂ ಕೂಡ ಒಂದು ಪ್ಯಾಟರ್ನ್ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡೋದು ಸೆಕ್ಯೂರ್ QR ಕೋಡ್. ಇಲ್ಲಿ ನೀವು ಯಾವುದಾದ್ರೂ ಬ್ಯಾಂಕ್ ಅಕೌಂಟನ್ನು ನೀವು ಅಪ್ಲೈ ಮಾಡ್ತಾಯಿದ್ರೆ ಅಲ್ಲಿ ನೀವು ಡೈರೆಕ್ಟ್ ಸ್ಕ್ಯಾನ್ ಮಾಡಿದರೆ ಸಾಕು, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು ಅಲ್ಲಿ ಎಂಟ್ರ್ ಆಗುವಂಥದ್ದು. ಇಲ್ಲಿ ನೋಡೋದು ಒಂದು ಆಧಾರ್ ಕಾರ್ಡ್ ನಂಬರ್ ಇರುವಂಥದ್ದು. ಮತ್ತು ಇಲ್ಲಿ ನೋಡೋದು ಫೇಸ್ಬುಕ್ಕು ಮತ್ತು Google+ ಅಕೌಂಟು, ಮತ್ತು ಇಲ್ಲಿ ನೋಡೋದು ಟ್ವಿಟ್ಟರು ಮತ್ತು ಯೂಟ್ಯೂಬ್ನಲ್ಲಿ ನಿಮ್ಮದು ಆಧಾರ್ UIDAI ಅವ್ರದ್ದು ಎಲ್ಲ ಥರದ ಅಕೌಂಟ್ಸ್ಗಳು ಇವೆ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡೋದು ಮೇಲ್ಗಡೆ ಏನು ಕಾಣ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡೋದು ನಮ್ಮದು ಆಧಾರ್ ಕಾರ್ಡ್ ನಂಬರು, ನಾವು ಯಾವಾಗ ಅಪ್ಲೈ ಮಾಡಿದ್ದೀವಿ, ಎಲ್ಲ ಥರ ಡೀಟೇಲ್ಸ್ ಇರುತ್ತೆ. ಈ ಕಡೆ ಏನಿರುತ್ತೆ ಅಂದರೆ ನಮ್ಮದು ಒಂದು ಆಧಾರ್ ಕಾರ್ಡು ಯಾವುದು ಅಡ್ರೆಸ್ ಇರುತ್ತಲ್ಲ ಎಲ್ಲ ಇರುತ್ತೆ. ನಾನು ಈಗ ನಿಮಗೆ ಆಧಾರ್ ಕಾರ್ಡನ್ನು ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಆಧಾರ್ ಕಾರ್ಡ್ ಈ ರೀತಿಯಾಗಿ ಇರುವಂಥದ್ದು. ನಾನು ಈಗ ಇಲ್ಲಿ ಎಲ್ಲ ಡೀಟೇಲ್ಸನ್ನು ನಾನು ಹೈಡ್ ಮಾಡಿರ್ತೇನೆ. ಇಲ್ಲಿ ನೋಡ್ಬೋದು, ಈ ಥರ ಒಂದು ಇಂಟರ್ಫೇಸ್ ಇರುವಂಥದ್ದು. ನಿಮಗೆ ಬ್ಯಾಕ್ ಸೈಡ್ ನಾನು ತೋರಿಸ್ತೇನೆ. ಇಲ್ಲಿ ನೋಡೋದು, ಬ್ಯಾಕ್ ಸೈಡ್ ಈ ಥರ ಇರೋದು. ಇಲ್ಲೂ ಕೂಡ ನಾನು ನಿಮಗೆ ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಾನು ಮುಂದಿನ ನೋಡಿದ್ರೆ ನಿಮಗೆ ಇದೇ ರೀತಿಯಾದ ಒಂದು ಬ್ಯಾಂಕಿಂಗ್ ರಿಲೇಟೆಡ್ ವಿಡಿಯೋಸು ಮತ್ತು ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸನ್ನು ನಾನು ಹಾಕ್ತಾ ಇರ್ತೇನೆ. ಆ ವಿಡಿಯೋಸ್ ನಿಮಗೆ ಮೊದಲು ಸಿಗಬೇಕಾದ್ರೆ ನಾವೇನು ಮಾಡಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಒಂದು ಬೆಲಕನ್ನು ಕೂಡ ಪ್ರೆಸ್ ಮಾಡಿದರೆ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮುಂದಿನ ವಿಡಿಯೋ ನಿಮಗೆ ಯಾವುದೇ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಮುಖಾಂತರ ಸಿಗುವುದು. ಮತ್ತು ಈ ಆಧಾರ್ PVC ಕಾರ್ಡನ್ನು ನೀವು ಇನ್ನೂ ಅಪ್ಲೈ ಮಾಡಲ್ದಿದ್ದರೆ ಅಪ್ಲೈಯನ್ನು ಹೇಗೆ ಮಾಡೋದಂತ ತೋರಿಸಿದ್ದೇನೆ ಹಿಂದಿನ ವಿಡಿಯೋದಲ್ಲಿ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.